ಉಳಿಸಿ 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 ಸಂವಿಧಾನ ಉಳಿಸಿ 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 ಸಂವಿಧಾನ ಉಳಿಸಿ 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 ಸಂವಿಧಾನ ಉಳಿಸಿ 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 ಪ್ರಜಾಪ್ರಭುತ್ವ ಉಳಿಸಿ 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 ಪ್ರಜಾಪ್ರಭುತ್ವ ಉಳಿಸಿ बोलो भारत माता की जय बोलो भारत माता की जय बोलो भारत माता की जय उलिसी उलिसी संविधान उलिसी 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 संविधान उलिसी 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 संविधान उलिसी 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 प्रजाप्रभुत्व उलिसी 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 प्रजाप्रभुत्व उलिसी बोलो भारत माता की जय बोलो भारत माता की जय वंदे मातरम वंदे मातरम वंदे मातरम ಅಂಗವಾಗಿ ಇಡೀ ರಾಷ್ಟ್ರಾದ್ಯಂತ ಎಲ್ಲ ಭಾರತೀಯರಿಗೆ ನಾನು ಶುಭಾಶಯವನ್ನು ಕೋರುತ್ತಾ ಇವತ್ತು ಮುಂಜಾನೆಯಿಂದ ನಾವೆಲ್ಲರೂ ಇಡೀ ರಾಷ್ಟ್ರದಲ್ಲಿ ಎಲ್ಲ ಶಾಲಾ ಕಾಲೇಜು ಇರ್ಬೋದು, ಸರ್ಕಾರಿ ಕಚೇರಿಗಳು ಇರ್ಬೋದು, ಸಂಘ ಸಂಸ್ಥೆಗಳು ಎಲ್ಲರೂ ರಾಷ್ಟ್ರಾಭಿಮಾನವನ್ನು ತೋರಿದಂಥ ಎಲ್ಲ ರಾಷ್ಟ್ರವನ್ನು ಹರಿಸಿ ಎಲ್ಲರೂ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ತಾವೆಲ್ಲ ಕಾಣ್ತಾ ಇದ್ದೀರಿ. ಅದನ್ನು ವಿರೋಧಿಸಿ ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಬೆಳೆಸಿ ಎನ್ನುವಂಥದ್ದು ಒಂದು ಘೋಷಣೆಯೊಂದಿಗೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ದೇಶದ ಕನಸು ಮುಂದಿನ ಪ್ರಧಾನಿ ಎಂದು ನಾವು ಪ್ರತಿಬಿಂಬಿಸುವಂಥ ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರಾದ್ಯಂತ ನಾವು ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಜಿ ಅವರ ಆದೇಶದ ಮೇರೆಗೆ ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ನಾವು ಒಂದು ಧ್ವಜವನ್ನು ಕೈಯಲ್ಲಿ ಹಿಡಿಕೊಂಡು ಪ್ರಜಾಪ್ರಭುತ್ವವನ್ನು ಉಳಿಸುವ ಕಾರಣಕ್ಕಾಗಿ ಒಂದು ಮೆರವಣಿಗೆಯನ್ನು ನಾವು ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ಹಮ್ಮಿಕೊಳ್ಳುವಂಥ ಉದ್ದೇಶ ಬಂದಿದೆ. ಹಾಗಾಗಿ ಇವತ್ತು ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ದಾಂಡೇಲಿ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿಗಳು, ಪದಾಧಿಕಾರಿಗಳು, ಎಲ್ಲ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಚೇರ್ಮನ್ರು, ಗೌರವಾನ್ವಿತ ಎಲ್ಲ ನಗರಸಭಾ ಸದಸ್ಯರುಗಳು, ಎಲ್ಲ ಸೆಲ್ಲಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಈ ಸೋಮಾನಿ ವೃತ್ತದಿಂದ ಪಟೇಲ್ ವೃತ್ತದಲ್ಲಿ ನಮ್ಮ ಕಾಂಗ್ರೆಸ್ ಭವನದವರೆಗೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಅರ್ಥ ಇದು ಒಂದೇ, ಈ ರಾಷ್ಟ್ರದಲ್ಲಿ ಸಂವಿಧಾನ ಇದ್ರೆ ಮಾತ್ರ ನಮ್ಮ ಹಕ್ಕನ್ನು ನಾವು ಚಲಾಯಿಸಬಹುದು. ಸಂವಿಧಾನ ಇದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ತಮ್ಮ ಜೀವನದ ಪರ್ಯಂತ ತಮ್ಮ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಬಹುದು ಅನ್ನುವಂಥಕ್ಕೋಸ್ಕರ ಈ ಸಂವಿಧಾನ ಉಳಿಸಲಿಕ್ಕೋಸ್ಕರ ಈ ಹೋರಾಟ, ಈ ಚಳುವಳಿಯನ್ನು ನಾವು ಪ್ರಾರಂಭಗೊಳಿಸಿದ್ದೀವಿ. ಅದರ ಮೊದಲನೇ ಹಂತ ಇದು ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಬೆಳೆಸುವಂಥ ಗೋವರ ವಾಕ್ಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸ್ತಾ ಇದ್ದೀವಿ. ಉಳಿಸಿ ಉಳಿಸಿ ಸಂವಿಧಾನ ಉಳಿಸಿ 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 ಸಂವಿಧಾನ ಉಳಿಸಿ ರಕ್ಷಿಸಿ ರಕ್ಷಿಸಿ ಸಂವಿಧಾನ ರಕ್ಷಿಸಿ 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 ಸಂವಿಧಾನ ರಕ್ಷಿಸಿ ಉಳಿಸಿ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಿ 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 ಪ್ರಜಾಪ್ರಭುತ್ವ ಉಳಿಸಿ ರಕ್ಷಿಸಿ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ 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 ಪ್ರಜಾಪ್ರಭುತ್ವ ಉಳಿಸಿ ಉಳಿಸಿ ಸಂವಿಧಾನ ಉಳಿಸಿ ರಕ್ಷಿಸಿ 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 ಉಳಿಸಿ ಉಳಿಸಿ ಬ್ಯಾನರ್ ಮುಂದೆ ಉಳಿಸಿ 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 ಸಂವಿಧಾನ ಉಳಿಸಿ 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 मोदी तुम चोर हो, चोर हो, चोर हो, मोदी तुम चोर हो, चोर हो, चोर हो, ಎಲ್ಲರ ಅಧಿಕಾರ ಬಿಡಿ, ಅಧಿಕಾರ ಬಿಡಿ, ಅಧಿಕಾರ ಬಿಡಿ, वोट चोर बंद करो, बंद करो, बंद करो, वोट चोरी बंद करो, बंद करो, बंद करो।
ಉಳಿಸಿ 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 ಸಂವಿಧಾನ ಉಳಿಸಿ. ವೋಟ್ ಚೋರಿ ಮೋದಿ ವೋಟ್ ಚೋರಿ ವೋಟ್ ಚೋರಿ ಅಂದರೆ ಮತಗಳ್ಳತನದ ಕುರಿತು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಎಲ್ಲ ಕಡೆ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸಂವಿಧಾನ ಕೊಟ್ಟಂತ ನಮ್ಮ ಒಂದು ಹಕ್ಕನ್ನು ಕಿತ್ಕೊಳ್ಳುವ ಒಂದು ಪ್ರಯತ್ನ ಇವತ್ತಿನ ಆಡಳಿತ ಪಕ್ಷ ಮಾಡ್ತಾ ಇದೆ. ಇದನ್ನು ವಿರೋಧಿಸಿ ಎಲ್ಲ ಜಾಗದಲ್ಲಿ ಅಂದರೆ ಬ್ಲಾಕ್ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಂವಿಧಾನವನ್ನು ರಕ್ಷಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅನ್ನೋ ಒಂದು ಘೋಷವಾಕ್ಯದಲ್ಲಿ ಇವತ್ತು ದಾಂಡೇಲಿಯಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ಸಿನ ಕುಟುಂಬದ ಸದಸ್ಯರೆಲ್ಲ ಸೇರಿಕೊಂಡು ಇವತ್ತು ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಒಂದು ಯಶಸ್ವಿ ಪ್ರತಿಭಟನೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದ ಕುರಿತು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಮೋಹನ್ ಹಲವಾಯಿ ಅವರು ಒಂದೆರಡು ಮಾತಾಡಬೇಕಂತೇಳಿ ಕೇಳ್ಕೊಳ್ತೇವೆ. ನಮಸ್ಕಾರ. ಈಗಾಗಲೇ ನಾನು ಅಲ್ಲಿ ಮಾತಾಡಿದ್ದೀನಿ. ಆದರೆ ನಾವು ಅಲ್ಲಿಂದ ನಮ್ಮ ಈ ಕಾಂಗ್ರೆಸ್ ಭವನವರೆಗೆ ಪಾದಯಾತ್ರೆ ಮಾಡ್ಕೊಂಡು ಬಂದ್ವಿ. ತಾವೆಲ್ಲರೂ ಇದರಲ್ಲಿ ಬಹಳ ಖುಷಿಯಿಂದ ಪಾಲ್ಗೊಂಡಿದ್ದೀರಿ. ಅದಕ್ಕಾಗಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ತಮ್ಮೆಲ್ಲರನ್ನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆದರೆ ಇವತ್ತು ತಾವೆಲ್ಲರೂ ಕಾಣ್ತಾ ಇದ್ದೀರಿ, ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನಂತ ತಮಗೆಲ್ಲ ಗೊತ್ತು. ಪ್ರಜಾಪ್ರಭುತ್ವದಲ್ಲಿ ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ಬದುಕು, ನಮ್ಮ ರಾಷ್ಟ್ರದಲ್ಲಿ ಎಲ್ಲರಿಗೆ ಹಕ್ಕು ಏನು ಸಿಕ್ಕಿದೆ ಅನ್ನೋ ತಮಗೆ ಗೊತ್ತು. ಅದರ ಕೊಗೊಲೆಗೊಳಿಸ್ತಾ ಇದೆ ಇವತ್ತು ಏನು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದ್ದಂಥ ಸರ್ಕಾರ. ನಾವು ಇದನ್ನು ಹೀಗೆ ಬಿಟ್ವಿ ಅಂತ ಹೇಳಿದ್ರೆ ಬರುವ ದಿನಗಳಲ್ಲಿ ಜಾತಿಯ ಮೇಲೆ ಮನುಷ್ಯ ನೋಡ್ಲಿಲ್ದಂಗೆ ಆಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು ಸಮಯ ದೂರಿಲ್ಲ. ಹಾಗಾಗಿ ನಾನು ಅಂಧ ಭಕ್ತರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಭಾರತ ಸ್ವತಂತ್ರಗೊಂಡು ಇವತ್ತು 79 ವರ್ಷ ಕಳೆದಿದೆ. ಇವತ್ತು ನಾವೆಲ್ಲರೂ ತಮ್ಮ ತಮ್ಮ ಹಕ್ಕ ಜೊತೆಗೆ ನಮ್ಮ ಬದುಕು ಕಟ್ಕೊಂಡಿದ್ದೀವಿ. ನಮ್ಮ ಅಜ್ಜ ಅಜ್ಜಿ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನಾವಿದ್ದೀವಿ. ಮುಂದೆ ನಮ್ಮ ಮಕ್ಕಳು, ನಮ್ಮ ಪೀಳಿಗೆ ಈ ದೇಶದಲ್ಲಿ ಸ್ವತಂತ್ರವಾಗಿ ಬದುಕು ಕಟ್ಕೋಬೇಕು, ಆಯಾಗಿ ಹೊರಗೆ ಹೋಗ್ಬೇಕು. ಹೆಣ್ಮಕ್ಳು ರಾತ್ರಿ 1 ಗಂಟೆಗೂ 12 ಗಂಟೆಗೂ ರಸ್ತೆ ಮೇಲೆ ಒಬ್ಬರೇ ಹೋದ್ರು ಅವ್ರಿಗೆ ಯಾವುದೂ ಭಯ ಇಲ್ಲದೆ ಬದುಕು ಕಟ್ಕೋಬೇಕು ಅನ್ನುವಂಥ ಸಂವಿಧಾನ ಇದೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ ಮಾತ್ರ. ಅದನ್ನ ತಿದ್ದುಪಡಿ ಮಾಡಬೇಕು, ಅದನ್ನು ಬದಲಾಯಿಸಬೇಕು. ಮತ್ತೆ ಎಲ್ಲಿ ಯಾವ ಜಾತಿಯ ಮತದಾರ ಹೆಚ್ಚಿದ್ದಾರೆ ಆ ಮತಗಳನ್ನು ಡಿಲೀಟ್ ಮಾಡಿಸಿ ಆ ಮತದಾರೇ ಇಲ್ಲ ಅನ್ನುವಂಥ ಪಟ್ಟಿಯಿಂದ ಹೆಸರು ತೆಗೆಯುವಂತ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅದನ್ನು ಕಂಡು ಹಿಡಿದು ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಕನಸು, ನಮ್ಮ ನಾಯಕ ರಾಹುಲ್ ಗಾಂಧೀಜಿಯವರು ರಾಷ್ಟ್ರಾದ್ಯಂತವಾದಂತಹ ಒಂದು ಪ್ರತಿಭಟನೆಗೆ ನಾಂದಿ ಹಾಡಿದ್ದಾರೆ. ಅದು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ದೆಹಲಿ ಒಳಗೆ ನಡೆದ ಎಷ್ಟೋ ಎಂಪಿಗಳನ್ನು ಅರೆಸ್ಟ್ ಮಾಡಿ ಪೊಲೀಸ್ಗಳು ಜೈಲಿಗೆ ತಳ್ಳಿದ್ದಾರೆ. ನಾವು ಅದನ್ನು ಹಾಗೆ ಬಿಡಬಾರದು. ಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೆ ತನ್ನ ಹಕ್ಕು ಚಲಾಯಿಸುವುದು ಹಕ್ಕಿದೆ. ಆ ಮತದಾನ ಮಾತ್ರ ಮನುಷ್ಯನದೊಂದು ಹಕ್ಕಿದೆ. ಅವರು ಅಲ್ಲಿ ಒಳಗೆ ಹೋಗಿ ಡಬ್ಬಿ ಒಳಗೆ ಯಾರ ಹೆಸರ ಮೇಲೆ ಹಾಕಿದ್ದಾರೆ, ಯಾರಿಗೆ ಆರಿಸಿ ತಂದಿದ್ದಾರೆ ಅನ್ನುವಂಥದ್ದು ಅದನ್ನು ಕೂಡ ಅವರು ಕಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಈ ಪ್ರತಿಭಟನೆ ಇಲ್ಲಿಗೆ ಮುಗಿಬಾರದು. ನಾವು ಹಂತ ಹಂತವಾಗಿ ಎಲ್ಲರ ಮನವೊಲಿಸಿ ಈ ರಾಷ್ಟ್ರದಲ್ಲಿ ಹಕ್ಕಿನ ಪರವಾಗಿ ನಿಲ್ಲಕ್ಕೆ ನಾವೆಲ್ಲರ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಮಾತು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಖುಷಿಯಿಂದ ಪಾಲ್ಗೊಂಡಿದ್ದೀರಿ. ನಿಮ್ಮ ವಾರ್ಡ್ನಲ್ಲಿ ಕೂಡ ನಿಮಗೆ ಪರಿಚಯ ಇದ್ದವರು, ನಿಮ್ಮ ರಿಲೇಷನ್ಗಳಿಗೂ ಕೂಡ ಇದು ಏನು ಕಾರ್ಯಕ್ರಮ ಅನ್ನುವಂಥದ್ದು ನೀವು ತಿಳಿಸಿ ಹೇಳಿದ್ರೆ ಅವ್ರಿಗೂ ಗೊತ್ತಾಗ್ತದೆ ನಾವು ಹಕ್ಕು ಎಲ್ಲಿ ಆಗ್ತಾ ಇದೆ, ಏನ್ ಮಾಡ್ತಾ ಇದೆ. ವ್ಯಕ್ತಿಗೆ ನೋಡಿ ಮತ ಹಾಕಬೇಕು, ಪಕ್ಷಕ್ಕೆ ನೋಡಿ ಮತ ಹಾಕಬೇಕು. ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿರುವಂತಹ ಪಕ್ಷ ಅದೇ ಅಂತ ಹೇಳಿದ್ರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ. ಹಾಗಾಗಿ ಆ ಪಕ್ಷಕ್ಕೆ ಬರೋದ್ರಿಂದಲೇ ಇನ್ನೂ ಬೆಂಬಲಿಸಬೇಕು, ಸಂವಿಧಾನವನ್ನು ಉಳಿಸಬೇಕು, ಪ್ರಜಾಪ್ರಭುತ್ವ ಬೆಳೆಸಬೇಕು ಅನ್ನುವಂಥ ಒಂದು ಮಾತಿನೊಂದಿಗೆ ಕಾರ್ಯಕ್ರಮ ಮಾಡಿದ್ದೀವಿ. ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳಿಸ್ತೇವೆ.